ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 38. ಯಸ್ಮಿನ್ ಭಗವತೋ ನೇತ್ರಾನ್ಯಪತನ್ನಶ್ರುಭಿಂದವಃ ಕೃಪಯಾ ಸಂಪರೀತಸ್ಯ ಪ್ರಪನ್ನೇರ್ಪಿತಯಾ ಭೃಶಂ ತದ್ವೈ ಬಿಂದುಸರೋ ನಾಮ ಸರಸ್ವತ್ಯಾ ಪರಿಪ್ಲುತಂ ಪುಣ್ಯಂ ಶಿವಾಮೃತಜಲಂ ಮಹರ್ಷಿಗಣಸೇವಿತಂ. ಅನುವಾದ: ಪವಿತ್ರ ಜಲಾಶಯವಾದ ಬಿಂದು ಸರೋವರವು ಸರಸ್ವತಿ ನದಿಯ ಪ್ರವಾಹ ಜಲದಿಂದ ತುಂಬಿ ಮಹರ್ಷಿಗಳ ಸಮೂಹದಿಂದ ಸೇವಿತವಾಗಿದ್ದಿತು. ಅದರ ಪವಿತ್ರ ಜಲವು ಮಂಗಳಕರವಷ್ಟೇ ಅಲ್ಲ, ಅಮೃತದಷ್ಟೇ ಸವಿಯುಳ್ಳದೂ ಆಗಿದ್ದಿತು. ಅದಕ್ಕೆ ಬಿಂದು ಸರೋವರವೆಂದು ಹೆಸರಾಗಿದ್ದಿತು. ಏಕೆಂದರೆ ತನ್ನ ರಕ್ಷಣೆಯನ್ನು ಬಯಸಿದ್ದ ಮಹರ್ಷಿಗಾಗಿ ಅತ್ಯಂತ ದಯೆಯಿಂದ ಮಿತಿಮೀರಿದಂತಹ ಭಗವಂತನ ಕಣ್ಣೀರ ಹನಿಗಳು ಅಲ್ಲಿ ಬಿದ್ದಿದ್ದವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಹೋದ ಮೇಲೆ ಕರ್ದಮ ಋಷಿಗಳು ಏನು ಮಾಡಿದ್ರು? ಭಗವಂತ ಹೇಳಿದ ಕಾಲವನ್ನು ಕಾಯ್ತಾ ಆ ಬಿಂದು ಸರೋವರದಲ್ಲೇ ನಿಂತುಕೊಂಡಿದ್ರು. ಆಗ ಸ್ವಯಂಭೂವಮನು ತನ್ನ ಪತ್ನಿಯ ಜೊತೆ ಚಿನ್ನದ ಆಭರಣಗಳಿಂದ ಅಲಂಕೃತವಾದಂತಹ ರಥವನ್ನು ಏರಿ ತಮ್ಮ ಮಗಳನ್ನು ಕೂರಿಸ್ಕೊಂಡು ಅವಳಿಗೆ ತಕ್ಕದಾದ ವರವನ್ನು ಹುಡುಕೋದಕ್ಕೋಸ್ಕರ ಭೂಮಂಡಲವನ್ನೆಲ್ಲ ಅವರು ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಮಹರ್ಷಿಗಳೇನು ಹೇಳ್ತಾರೆ? ಎಲೆ ವಿದುರ, ಭಗವಂತ ಹೇಗೆ ಭವಿಷ್ಯ ನುಡಿದಿದ್ನೋ ಅದೇ ರೀತಿ ಆ ದಂಪತಿಗಳು ಬಂದು ಈ ಮಹರ್ಷಿಗಳ ಆಶ್ರಮವನ್ನು ತಲುಪುತ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಆ ಪವಿತ್ರ ಜಲಾಶಯವಾದಂತಹ ಬಿಂದು ಸರೋವರ ಇದೆಯಲ್ಲ, ಅದು ಸರಸ್ವತಿ ನದಿಯ ಪ್ರವಾಹದ ಜಲದಿಂದ ತುಂಬಿತ್ತು. ಸರಸ್ವತಿ ನದಿ ಹರ್ಕೊಂಡು ಬರುತ್ತಲ್ಲ, ಆ ನೀರಿನಿಂದ ತುಂಬಿದಂಥದ್ದು ಆ ಬಿಂದು ಸರೋವರ. ಅದು ಮಹರ್ಷಿಗಳ ಸಮೂಹದಿಂದ, ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಮಹರ್ಷಿಗಳಿದ್ರು. ಅವರು ಆ ನೀರನ್ನು ಉಪಯೋಗಿಸ್ತಾ ಇದ್ರು, ಅದನ್ನು ಪೂಜಿಸ್ತಾ ಇದ್ರು. ಅದಕ್ಕೋಸ್ಕರ ಆ ಮಹರ್ಷಿಗಳ ಸಮೂಹದಿಂದ ಅದು ಸೇವಿತವಾಗಿತ್ತು. ಅದರ ಪವಿತ್ರ ಜಲ ಮಂಗಳಕರವಾಗಿರುವಂಥದ್ದಷ್ಟೇ ಅಲ್ಲ, ರುಚಿಯಲ್ಲೂ ಕೂಡ ಅಮೃತದಷ್ಟೇ ರುಚಿ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಬಿಂದು ಸರೋವರ ಅಂತ ಹೇಳೋದು. ಯಾಕೆ ಅಂತಂದರೆ ಅದಕ್ಕೊಂದು ಕಾರಣನೂ ಇದೆ. ಆ ಬಿಂದು ಸರೋವರ ಅಷ್ಟೊಂದು ಮಂಗಳಕರವಾಗಿದೆ ಮತ್ತು ಅಮೃತದ ಹಾಗೆ ರುಚಿ ಇರೋದಕ್ಕೆ ಕಾರಣ ಏನು ಅಂತಂದರೆ, ತನ್ನ ರಕ್ಷಣೆಯನ್ನು ಬಯಸಿದ್ದಂತಹ ಮಹರ್ಷಿಗೋಸ್ಕರ ಅತ್ಯಂತ ದಯೆಯಿಂದ, ಅಂದರೆ ಈಗ ಏನಾದರೂ ಒಂದು ಭಾವ ಹೆಚ್ಚಾಯಿತು ಅಂತಂದರೆ, ಈಗ ದುಃಖ ಹೆಚ್ಚಾದರೂ, ಸಂತೋಷ ಹೆಚ್ಚಾದರೂ, ದಯೆ, ಕರುಣೆ ಇದೆಲ್ಲ ಹೆಚ್ಚಾದರೂ ಕೂಡ ಕಣ್ಣುಗಳಲ್ಲಿ ನೀರು ಸುರಿಯತ್ತಲ್ವ. ಅದೇ ರೀತಿ ಈ ಮಹರ್ಷಿಗಾಗಿ ಭಗವಂತ ದಯೆಯಿಂದ ಮಿತಿಮೀರಿದ ಕಣ್ಣೀರನ್ನು ಸುರಿಸ್ತಾನೆ. ಆ ಕಣ್ಣೀರಿನ ಹನಿಗಳು ಅಲ್ಲಿ ಬಿದ್ದಿತ್ತು. ಅದಕ್ಕೆ ಅದನ್ನು ಬಿಂದು ಸರೋವರ ಅಂತ ಹೇಳ್ತಾರೆ. ಎಂಥ ಒಂದು ವಿಚಿತ್ರ ನೋಡಿ. ಭಗವಂತ ಭಕ್ತನ ಮೇಲೆ ದಯೆಯನ್ನು ತೋರಿಸ್ತಾನಲ್ಲ, ಆ ದಯೆ ಮಿತಿಮೀರಿದ ಕಾರಣದಿಂದ ಭಗವಂತನ ಕಣ್ಣುಗಳಲ್ಲಿ ನೀರು ಬರುತ್ತೆ. ಆ ನೀರು ಅದರಲ್ಲಿ ಬಿದ್ದಿರುತ್ತೆ. ಅದಕ್ಕೋಸ್ಕರ ಅದು ಅಷ್ಟೊಂದು ಮಂಗಳಕರವಾಗಿದೆ, ಅಷ್ಟು ಅಮೃತದ ಹಾಗೆ ಸವಿಯಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮನು ಭಗವಂತನ ನಿರ್ವ್ಯಾಜ ಕರುಣೆಯನ್ನು ಗೆದ್ದುಕೊಳ್ಳುವುದಕ್ಕಾಗಿ ತಪಸ್ಸುಗಳನ್ನು ಆಚರಿಸಿದನು ಮತ್ತು ಭಗವಂತನು ಅಲ್ಲಿಗೆ ಬಂದಾಗ ಎಷ್ಟೊಂದು ದಯಾಮಯನಾದನೆಂದರೆ ಅವನು ಸಂತೋಷ ಬಾಷ್ಪವನ್ನು ಸುರಿಸಿದನು. ಅದು ಬಿಂದು ಸರೋವರವಾಯಿತು. ಆದುದರಿಂದ ಬಿಂದು ಸರೋವರವು ಮಹರ್ಷಿಗಳಿಂದಲೂ ವಿದ್ವಜ್ಜನರಿಂದಲೂ ಪೂಜಿತವಾಯಿತು. ಏಕೆಂದರೆ ಪರಮಸತ್ಯದ ತತ್ವಾನುಸಾರವಾಗಿ ಭಗವಂತನು ಅವನ ಕಣ್ಣೀರು ಬೇರೆ ಬೇರೆ ಅಲ್ಲ. ಇಲ್ಲಿ ಕರ್ದಮ ಮುನಿಗಳು ಭಗವಂತನ ಕರುಣೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರನೇ, ಅಂದರೆ ಅವ್ನು ನನ್ನ ಮೇಲೆ ಕರುಣೆ ತೋರಿಸ್ಬೇಕು. ಈಗ ನಾವೆಲ್ಲ ಇದೆಲ್ಲ ಯಾಕೆ ಮಾಡ್ತಾ ಇದ್ವಿ? ಭಗವಂತನ ಕರುಣೆ ನಮ್ಮ ಮೇಲೆ ಬೀಳಲಿ ಅಂತಂದ್ಬಿಟ್ಟು ಅಲ್ವಾ? ಅದಕ್ಕೋಸ್ಕರ ಬೇಕಾದಷ್ಟು ತಪಸ್ಸುಗಳನ್ನು ಆಚರಣೆ ಮಾಡ್ತಾರೆ. ಆಮೇಲೆ ಭಗವಂತ ಅಲ್ಲಿಗೆ ಬರ್ತಾನೆ. ಅವನು ಎಷ್ಟು ದಯಾಮಯ ಅಂತಂದರೆ ಅವನ ಸಂತೋಷಕ್ಕೇನೆ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಆ ಭಾವಕ್ಕೆ ಅವನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅದರಿಂದ ಅದು ಬಿಂದು ಸರೋವರವಾಗುತ್ತೆ. ಅದಕ್ಕೇನೆ ಈ
ಬಿಂದು ಸರೋವರ ಇದೆಯಲ್ಲ ಅದು ಮಹರ್ಷಿಗಳಿಂದ ಮತ್ತು ವಿದ್ವಜ್ಜನರು, ಯಾರು ಭಗವಂತನ ತಿಳುವಳಿಕೆ ಇರುತ್ತೋ ಅಂಥ ಬ್ರಾಹ್ಮಣರು ಮತ್ತು ಪೂಜನೀಯರು ಎಲ್ಲರಿಂದಲೂ ಕೂಡ ಅದು ಪೂಜಿತವಾಗಿತ್ತು. ಯಾಕೆ ಅಂತಂದರೆ ಭಗವಂತನ ತತ್ವಕ್ಕನುಸಾರವಾಗಿ ಏನು ಹೇಳ್ತಾರೆ, ಭಗವಂತ ಬೇರೆ ಅಲ್ಲ, ಅವನ ಕಣ್ಣೀರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಅವನ ನಾಮ ಬೇರೆ ಅಲ್ಲ, ಅವನ ಗುಣ ಬೇರೆ ಅಲ್ಲ, ಅವನ ಲೀಲೆ ಬೇರೆ ಅಲ್ಲ. ಇದನ್ನು ಬೇಕಾದಷ್ಟು ಸರಿ ಹೇಳ್ತಾ ಇರ್ತಾರೆ. ಭಗವಂತ ಮತ್ತು ಅವನಿಗೆ ಸಂಬಂಧಪಟ್ಟಿರುವಂಥದ್ದು ಏನಾದರೂ ಆಗಿರ್ಬೋದು, ಅದು ಬೇರೆ ಬೇರೆ ಅಲ್ಲ. ಭಗವಂತನ ಅಂಗುಷ್ಟದಿಂದ ಬಿದ್ದ ಬೆವರಿನ ಹನಿಗಳು ಪವಿತ್ರ ಗಂಗಾ ನದಿಯಾದ ಹಾಗೆ ಭಗವಂತನ ದಿವ್ಯ ನೇತ್ರಗಳಿಂದ ಬಿದ್ದ ಕಣ್ಣೀರ ಹನಿಗಳಿಂದ ಬಿಂದು ಸರೋವರವಾಯಿತು. ಇವೆರಡೂ ದಿವ್ಯ ಸತ್ವಗಳಾಗಿವೆ ಮತ್ತು ಮಹರ್ಷಿಗಳಿಂದಲೂ ವಿದ್ವಾಂಸರಿಂದಲೂ ಪೂಜೆಗೊಳ್ಳುತ್ತಿವೆ. ಅಂದರೆ ಅರ್ಥ ಏನು? ಗಂಗೆ ಎಲ್ಲಿಂದ ಬಂದಿದ್ದು? ಭಗವಂತನ ಅಂಗುಷ್ಟದಿಂದ ಬಂದಿರುವಂಥ ಒಂದು ಬೆವರಿನ ಹನಿಗಳು ಅಂತ ಹೇಳ್ತಾರೆ. ಅಂದರೆ ಭಗವಂತನ ಅಂಗುಷ್ಟದಿಂದ ಬಂದಿರೋಂಥ ನೀರದು, ಅದನ್ನು ಪವಿತ್ರ ಅಂತ ಹೇಳ್ತಾರೆ. ಅದು ಗಂಗಾ ನದಿ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಭಗವಂತನ ದಿವ್ಯವಾದಂತಹ ಕಣ್ಣುಗಳಿಂದ ಬಿದ್ದಂತಹ ಕಣ್ಣೀರಿನ ಹನಿಗಳಿಂದ ಬಿಂದು ಸರೋವರ ಆಗಿರುವಂಥದ್ದು. ಸೊ ಇದೆರಡೂ ಕೂಡ ದಿವ್ಯ ಸತ್ವಗಳು. ಇದು ಮಹರ್ಷಿಗಳಿಂದ ಮತ್ತು ವಿದ್ವಾಂಸರಿಂದ ಪೂಜೆಗೊಳ್ಳುತ್ತೆ. ಈಗ ಗಂಗೆ ಭಗವಂತನ ಅಂಗುಷ್ಟದಿಂದ ಬಂದಿದ್ರೆ ಬಿಂದು ಸರೋವರ ಎಲ್ಲಿಂದ ಬಂತು? ಭಗವಂತನ ಕಣ್ಣುಗಳಿಂದ ಬಿದ್ದಂತಹ ಕಣ್ಣೀರಿನ ಹನಿಗಳಿಂದ ಆಗಿರುವಂಥದ್ದು. ಬಿಂದು ಸರೋವರದ ನೀರನ್ನು ಇಲ್ಲಿ ಶಿವಾಮೃತ ಜಲವೆಂದು ವರ್ಣಿಸಲಾಗಿದೆ. ಶಿವ ಎಂದರೆ ವಾಸಿ ಮಾಡತಕ್ಕ ಎಂದರ್ಥ. ಯಾವನೇ ಆದರೂ ಬಿಂದು ಸರೋವರದ ನೀರನ್ನು ಸೇವಿಸಿದರೆ ಅವನ ಭೌತಿಕ ರೋಗಗಳೆಲ್ಲವೂ ವಾಸಿಯಾಗುವುವು. ಹಾಗೆಯೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದವನ ಎಲ್ಲ ಭೌತಿಕ ರುಜೆಗಳೂ ಕೂಡ ನಿವೃತ್ತಿ ಹೊಂದುವುವು. ಈ ವಿಶೇಷ ಗುಣಗಳು ಮಹಾವಿದ್ವಾಂಸರಿಂದ ಮತ್ತು ಆಚಾರ್ಯರಿಂದ ಅಂಗೀಕೃತವಾಗಿವೆ ಮತ್ತು ಈಗಲೂ ಈ ಪತಿತ ಕಲಿಯುಗದಲ್ಲಿಯೂ ಇದು ನಡೆಯುತ್ತಿದೆ. ಅಂದರೆ ಇಲ್ಲಿ ಬಿಂದು ಸರೋವರದ ನೀರಿದೆಯಲ್ಲ ಅದನ್ನು ಶಿವಾಮೃತ ಜಲ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಶಿವಾಮೃತ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದರೆ ಶಿವ ಅಂತಂದ್ರೇ ಮಂಗಳವಾಗಿರುವಂಥದ್ದು ಅಂತ, ಅಂದರೆ ವಾಸಿ ಮಾಡುವಂಥದ್ದು. ಅಂದರೆ ಅರ್ಥ ಏನು? ಇವಾಗ ಯಾರೇ ಆಗಿರ್ಬೋದು, ಬಿಂದು ಸರೋವರದ ನೀರನ್ನು ಸೇವಿಸಿದ್ರೆ, ಈಗ ನಾವು ಎಲ್ಲಾದರೂ ತೀರ್ಥಕ್ಷೇತ್ರಗಳಿಗೆ ಹೋದರೆ ಅಲ್ಲಿನ ತೀರ್ಥವನ್ನು ತಗೊಂಡು ಬರ್ತೀವಿ, ನದಿ ನೀರನ್ನು ತಗೊಂಡು ಬಂದು ನಾವು ಅದನ್ನು ಪಾನ ಮಾಡ್ತೀವಲ್ವಾ. ಯಾಕೆ ಮಾಡೋದು? ಅದಕ್ಕೊಂದು ರೀಸನ್ ಇರುತ್ತೆ. ಇಲ್ಲಿ ಬಿಂದು ಸರೋವರದ ನೀರನ್ನು ಸೇವಿಸಿದ್ರೆ ಏನಾಗುತ್ತೆ? ಭೌತಿಕ ರೋಗಗಳೆಲ್ಲ ವಾಸಿಯಾಗ್ಬಿಡುತ್ತೆ. ನಮಗೆ ರೋಗ ಹಿಡ್ದಿದ್ಯಲ್ವಾ, ಆಸೆ, ಆಕಾಂಕ್ಷೆ, ಭಯ, ಹೊಟ್ಟೆ ಕಿಚ್ಚು, ಇಂಥದ್ದು ಬೇಕಾದಷ್ಟಿದೆ. ಅದನ್ನು ರೋಗಗಳು ಅಂತ ಹೇಳೋದು. ಈ ಶರೀರಕ್ಕೆ ಬರುತ್ತಲ್ಲ ಆ ರೋಗಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಭೌತಿಕ ರೋಗದ ಬಗ್ಗೆ ಮಾತಾಡ್ತಾ ಇರೋದು. ಇದೆಲ್ಲ ವಾಸಿಯಾಗುತ್ತೆ. ಅದೇ ರೀತಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಈ ಭೌತಿಕ ರುಜೆಗಳೇನಿರುತ್ತೋ, ಏನಾದರೂ ಇರಲಿ ಭೌತಿಕದ, ಅದೆಲ್ಲವೂ ಕೂಡ ಹೊರಟೋಗುತ್ತಲ್ವಾ. ಈ ರೀತಿ ವಿಶೇಷ ಗುಣಗಳು ಮಹಾ ವಿದ್ವಾಂಸರು ಮತ್ತು ಆಚಾರ್ಯರಿಂದ ಅಂಗೀಕೃತವಾಗಿದೆ. ಹೌದು, ಅದರಲ್ಲಿ ಆ ಗುಣಗಳಿದೆ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಅವರೆಲ್ಲ ಹೇಗೆ ಅಂತಂದರೆ, ಈಗ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಸೈಂಟಿಸ್ಟ್ಗಳಿರ್ತಾರಲ್ಲ, ಅವರು ಅದನ್ನು ಸರ್ಟಿಫೈ ಮಾಡಿದ್ರೆ ಇದು ಹೌದು, ಇದನ್ನು ಒಪ್ಕೋಬೋದು ಅಂತಂದರೆ ಈ ಜಗತ್ತಲ್ಲಿರೋರೆಲ್ಲ ಅದನ್ನು ಒಪ್ಕೊಳ್ತಾರೆ. ಹೌದು, ವಿಜ್ಞಾನಿಗಳು ಇದನ್ನು ಮಾನ್ಯ ಮಾಡಿದ್ದಾರೆ, ಅಂಗೀಕಾರ ಮಾಡಿದ್ದಾರೆ, ಅದರಿಂದ ನಾವು ಅದನ್ನು ಒಪ್ಕೋಬೋದು ಅಂತ ಅಂದ್ಬಿಟ್ಟು. ಆದರೆ ಆಧ್ಯಾತ್ಮಿಕದಲ್ಲಿ ಬಂದಾಗ ಅದರಲ್ಲಿ ಆಚಾರ್ಯರು, ವಿದ್ವಾಂಸರು, ಮಹಾತ್ಮರು, ಋಷಿಗಳು, ಮಹರ್ಷಿಗಳು ಇವರೆಲ್ಲ ಒಪ್ಕೊಂಡಿದ್ದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಹೇಗೆ ಗಂಗೆ ನದಿಯಲ್ಲಿ ಭೌತಿಕದ ಎಲ್ಲ ತೊಂದರೆಗಳು ಹೋಗುತ್ತೋ, ಅದೇ ರೀತಿ ಯಾರು ಬಿಂದು ಸರೋವರದ ನೀರನ್ನು ಸೇವನೆ ಮಾಡ್ತಾರೋ ಅವರಿಗೆ ಭೌತಿಕ ರೋಗಗಳೆಲ್ಲ ವಾಸಿಯಾಗುತ್ತೆ ಅಂತ ಅಂದ್ಬಿಟ್ಟು ಅವರು ಅಂಗೀಕೃತ ಮಾಡಿದ್ದಾರೆ. ಈಗಲೂ ಕೂಡ ಅಂದರೆ ಇಲ್ಲಿ ಒಂದು ಆಶ್ಚರ್ಯದಿಂದನೂ ಹೇಳ್ಬೋದು. ಯಾಕೆ ಅಂದರೆ ಕಲಿಯುಗದಲ್ಲಿ ಇದನ್ನೆಲ್ಲ ಮಾಡೋದು ತುಂಬ ಕಷ್ಟ. ಕಲಿಯುಗ ಶುರುವಾಗಿ ಇನ್ನೂ 5,000 ವರ್ಷಗಳಾಗಿರೋದ್ರಿಂದ ಈಗಲೂ ಈ ಪತಿತ ಯುಗದಲ್ಲೂ ಕೂಡ ಇದು ನಡೀತಾ ಇದೆ ಅಲ್ವಾ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಈಗಲೂ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ, ಅಲ್ಲಿರುವಂಥ ನದಿ ನೀರುಗಳನ್ನು ಪ್ರೋಕ್ಷಣೆ ಮಾಡಿಕೊಂಡು ನಾವು ಅದನ್ನು ಸೇವನೆ ಮಾಡ್ತೀವಿ ಅಲ್ವಾ. ಇನ್ನು ಬರ್ತಾ 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 ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಹಿಂದೆ ಇದ್ದಂತಹ ಪೂಜ್ಯ ಭಾವನೆ ಈಗ ಕಡಿಮೆ ಆಗಿದೆ.
ಮುಂದೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಇಲ್ದಂಗೆ ಆಗ್ಬಿಡುತ್ತೆ ಅಂತ ಅರ್ಥ. ಸೊ ಕಲಿಯುಗನೇ ಹಾಗೆ. ಆದರೆ ಈ ಯುಗದಲ್ಲೂ ಇನ್ನೂ ಕೂಡ ಅದು ನಡೀತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.